ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಚಾಮುಂಡೇಶ್ವರಿ ವರ್ಧಂತಿ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಆಷಾಢ ಮಾಸದಲ್ಲಿ ಬರುವ ಚಾಮುಂಡೇಶ್ವರಿ ವರ್ಧಂತಿ ಯಾವ ಡೇಟ್ಗೆ ಬಂದಿದೆ, ಪೂಜೆಯನ್ನು ಮಾಡೋದಕ್ಕೆ ಯಾವ ಸಮಯ ಶುಭವಾಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಷಾಢ ಮಾಸ ಅಂದ್ರೇ ಅಮ್ಮನವರ ಮಾಸ ಅಂತಲೇ ಕರಿತೀವಿ. ಅಂದರೆ ದೇವತೆಗಳಿಗೆ ಅತ್ಯಂತ ಶಕ್ತಿಶಾಲಿಯಾದ ಮಾಸ. ಅದರಲ್ಲೂ ಚಾಮುಂಡೇಶ್ವರಿ ಅಮ್ಮನವರನ್ನು ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ. ಈ ಆಷಾಢ ಮಾಸದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಇದಲ್ಲದೆ ಬೇರೆ ದಿನಗಳಲ್ಲಿಯೂ ಕೂಡ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಜನಸಾಗರವೇ ಇರುತ್ತೆ ಅಂತ ಹೇಳ್ಬೋದು. ಚಾಮುಂಡೇಶ್ವರಿ ತಾಯಿಗೆ ಪ್ರತಿದಿನವೂ ಪೂಜೆ ಸಲ್ಲಿಸಲಾಗುತ್ತೆ. ವಿಶೇಷ ದಿನಗಳಲ್ಲಿ ಹಾಗೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಚಾಮುಂಡೇಶ್ವರಿ ವರ್ಧಂತಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಇನ್ನು ಇದನ್ನು ಚಾಮುಂಡೇಶ್ವರಿ ಹುಟ್ಟಿದ ದಿನ ಜನ್ಮೋತ್ಸವ ಅಂತಲೂ ಕರಿತೀವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಎಲ್ಲರೂ ಪೂಜೆಯನ್ನು ಸಲ್ಲಿಸೋದಕ್ಕೆ ಆಗಲ್ಲ. ಹಾಗಾಗಿ ಮನೆಯಲ್ಲೇ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಇನ್ನು ಪ್ರತಿ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ದಿನ ಹಾಗೆ ರೇವತಿ ನಕ್ಷತ್ರ ಬರುವ ದಿನ ನಾವು ಆಚರಣೆ ಮಾಡ್ತೀವಿ. ಇನ್ನು ಈ ವರ್ಷ ಚಾಮುಂಡೇಶ್ವರಿ ವರ್ಧಂತಿ ಬಂದು ಆಗಸ್ಟ್ 4ನೇ ತಾರೀಕು ಮಂಗಳವಾರ ಬಂದಿದೆ. ಈ ದಿನ ಅಮ್ಮನವರ ಎಲ್ಲ ದೇವಾಲಯಗಳಲ್ಲೂ ಕೂಡ ಪೂಜೆಗಳು, ಹೂವಿನ ಪಲ್ಲಕ್ಕಿ ಉತ್ಸವಗಳು ನಡೆಯುತ್ತೆ. ಅದರಲ್ಲೂ ಮೈಸೂರಿನಲ್ಲಿ ವಿಶೇಷವಾಗಿ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಹಾಗೆ ಉತ್ಸವ ನಡೆಯುತ್ತೆ. ಪೂಜೆ ಮಾಡಲು ಒಳ್ಳೆಯ ಸಮಯ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನು ಬ್ರಾಹ್ಮಿ ಮುಹೂರ್ತ ಶುರುವಾಗುವಂಥ ಸಮಯ ಅಂದರೆ ಬೆಳಗ್ಗೆ 3ರಿಂದ 5:30ರವರೆಗೂ ಇರುತ್ತೆ. ಅಷ್ಟು ಬೇಗ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋರು 8ರಿಂದ 9 ಗಂಟೆ ಒಳಗಡೆ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲೂ ಪೂಜೆಯನ್ನು ಮಾಡಬಹುದು. ಆ ಸಮಯದಲ್ಲೂ ಆಗಲ್ಲ, ನಾವು ಕೆಲಸಕ್ಕೆ ಹೋಗಿರ್ತೀವಿ, ಮನೆಯಲ್ಲಿ ಇರಲಿಲ್ಲ, ಬೇರೆ ಏನೋ ಇರುತ್ತೆ, ಪೂಜೆ ಮಾಡೋಕ್ಕಾಗಿಲ್ಲ ಅನ್ನೋರು ಸಂಜೆ ಆದರೂ ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಸಂಜೆ ಯಾವ ಟೈಮಲ್ಲಪ್ಪ ಅಂದರೆ ಸಂಜೆ 5:30ರಿಂದ 7:30 ಒಳಗೆ ಪೂಜೆಯನ್ನು ಮಾಡಬಹುದು. ಸರಳವಾಗಿ ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ಇಲ್ಲೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಮ್ಮನವರ ಸೇವೆನ, ಅಮ್ಮನವರ ದರ್ಶನವನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋರು ಮನೆಯಲ್ಲೇ ಚಾಮುಂಡೇಶ್ವರಿ ವಿಗ್ರಹ ಅಥವಾ ಕ್ಯಾಲೆಂಡರ್ ಏನಾದರೂ ಇದ್ದರೆ ಅದಕ್ಕೆ ಪೂಜೆಯನ್ನು ಸಲ್ಲಿಸಬಹುದು. ನಮ್ಮ ಮನೆಯಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಆಗಲಿ, ಫೋಟೋ ಆಗಲಿ, ಏನು ಕ್ಯಾಲೆಂಡರ್ ಆಗಲಿ ಇಲ್ಲ ಅನ್ನೋರು ನಿಮ್ಮ ಊರಿನಲ್ಲಿರುವ ಯಾವುದೇ ಒಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ಬೋದು. ಅದರಲ್ಲೂ ಇವತ್ತಿನ ದಿನ ವಿಶೇಷವಾಗಿ ಬೆಲ್ಲದ ಆರತಿಯನ್ನು ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಬೇಗ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಸಾಮಾನ್ಯವಾಗಿ ಅಮ್ಮನವರಿಗೆ ಬೆಲ್ಲದ ಆರತಿ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಇವತ್ತು ಸಾಧ್ಯವಾದರೆ ಚಾಮುಂಡೇಶ್ವರಿಗೆ ನಿಮ್ಮ ಮನೆಯಲ್ಲೇ ಬೆಲ್ಲದ ಆರತಿಯನ್ನು ಕೂಡ ಮಾಡಬಹುದು. ದೇವಸ್ಥಾನಕ್ಕೂ ಹೋಗಿಲ್ಲ ಅನ್ನೋರು ಕೂಡ ಮನೆಯಲ್ಲೇ ಯಾವುದಾದರೂ ಒಂದು ಅಮ್ಮನವರ ಫೋಟೋನ ನಾವು ಇಟ್ಕೊಂಡೇ ಇರ್ತೀವಿ. ಯಾವ ಲಕ್ಷ್ಮಿ ಫೋಟೋ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಆ ಫೋಟೋಗೂ ಸಹ ಪೂಜೆಯನ್ನು ಮಾಡಿ ಆ ಫೋಟೋಗೆ ಮನೆಯಲ್ಲಿ ಬೆಲ್ಲದ ಆರತಿಯನ್ನು ಮಾಡ್ಬೋದು. ಇವತ್ತು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ, ಹುಟ್ಟಿದ ದಿನ, ಜನ್ಮ ಮಹೋತ್ಸವ ಅಂತ ಅದ್ಧೂರಿಯಾಗಿ ಮಾಡಬೇಕು, ಅದು ತರಬೇಕು ಇದು ತರಬೇಕು ಅಂತ ಆ ಥರ ಏನೂ ಇಲ್ಲ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಮನೆಯಲ್ಲಿ ಇರೋವಂಥ ಒಂದು ಹೂವನ್ನು ಇಟ್ಟು ಕಡ್ಡಿ ಹಚ್ಚಿ ದೀಪ ಹಚ್ಚಿದ್ರೆ ಸಾಕು. ನಿಮಗೆ ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟೇ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡ್ರೆ ಸಾಕು. ನಮಗೆ ತುಂಬ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸು ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.